ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಸಂತೋಷವಾಗಿಯೂ ಕರ್ತನ ಕೃಪೆಯಿಂದ ರಕ್ಷಣೆಯನ್ನು ಆಶೀರ್ವಾದವನ್ನು ಹೊಂದಿದವರಾಗಿ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಸ್ನೇಹಿತರೆ, ಈ ಒಂದು ಜುಲೈ ತಿಂಗಳ ಒಂದು ವಾಕ್ಯ ಧ್ಯಾನಕ್ಕೆ ನಾವು ಹೋಗುವಾಗ ದೇವರು ಈ ತಿಂಗಳಲ್ಲಿ ನಮಗಾಗಿ ಇಟ್ಟಂಥ ಆಶೀರ್ವಾದ ವಾಕ್ಯ ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ದೇವರು ಇರ್ತಾರೆ ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಇಗೋ, ನಾನು ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಇಗೋ, ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಇವತ್ತು ನೀವು ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇರ್ಬೋದು, ನಾನು ತುಂಬ ಚಿಕ್ಕವಳು, ನಾನು ತುಂಬ ಚಿಕ್ಕವನು, ನಾನು ಬಹಳಷ್ಟು ಬಡತನದಲ್ಲಿರುವಂಥ, ನಾನು ಸಾಲದಲ್ಲಿರುವಂತೆ, ಸಂಕಷ್ಟದಲ್ಲಿ ಬಿದ್ದಂಥ, ನನ್ನನ್ನು ಯಾರೂ ಕೂಡ ನನ್ನನ್ನು ತಲೆ ಎತ್ತು ನೋಡೋಕ್ಕೂ ಆಗದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿರೋ ಮನುಷ್ಯನು. ಹಾಗೆ ನಿಮ್ಮ ಪರಿಸ್ಥಿತಿ ಬಗ್ಗೆ, ನಿಮ್ಮವರ ಬಗ್ಗೆ ನೀವೇ ನಿಮ್ಮ ಹೃದಯದಲ್ಲಿ ನೀವು ಆಲೋಚನೆ ಮಾಡ್ಕೊತಾ ಇರ್ಬೋದು. ನಿಮ್ಮ ಕುಟುಂಬದ ಬಗ್ಗೆ, ನಾವೆಷ್ಟರವರು, ನಾವಷ್ಟು ಯಾವುದಕ್ಕೂ ಕೂಡ ಯೋಗ್ಯತೆ ಇಲ್ಲದಂಥವರು, ಆ ರೀತಿ ಯೋಚಿಸ್ತಾ ಇದ್ದೀರಾ? ದೇವರಿರ್ತಾರೆ. ಒಂದು ಚಿಕ್ಕವನು, ನಾನೇನೂ ಅಲ್ಲ ಅಂತ ಹೇಳ್ತಾ ಇರುವಂಥ ಪ್ರತಿಯೊಬ್ಬರನ್ನು ಕುರಿತು ಈ ತಿಂಗಳಲ್ಲಿ ಒಂದು ಉನ್ನತವಾದ ಸಂದೇಶವನ್ನು ನೀನು ಹೊತ್ತು ಬಂದಿದ್ದಾರೆ ಪರಿಶುದ್ಧಾತ್ಮನು. ನೀವು ಚಿಕ್ಕವರು ದೊಡ್ಡ ಜನಾಂಗವಾಗಿ ಕರ್ತನ ಕಟ್ಟಿ ಎಬ್ಬಿಸ್ತಾ ಇದ್ದಾರೆ. ಅಲ್ಪರಾಗಿದ್ದೀರೋ, ಗಣನೆಗೆ ಬಾರದವರಾಗಿದ್ದೀರೋ, ದೇವರು ನಿಮ್ಮನ್ನೇ ಹುಡುಕಿಕೊಂಡು ಬಂದು ಆಶೀರ್ವದಿಸ್ತಾ ಇದ್ದಾರೆ. ನೀವೊಂದು ಜನಾಂಗವಾಗಿ ಹೇಳ್ತೀರಾ, ನೀವೊಂದು ದೊಡ್ಡ ಜನಾಂಗವಾಗಿ ಮಾರ್ಪಡ್ತಾ ಇದ್ದೀರಾ. ದೇವರು ನಿಮ್ಮ ಕುಟುಂಬವನ್ನು ಕಟ್ಟಿ ಎಬ್ಬಿಸ್ತಾ ಇದ್ದಾರೆ. ನಿಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿ ಎಬ್ಬಿಸ್ತಾ ಇದ್ದಾರೆ. ನೀವು ಸಭೆಯಲ್ಲಿ ಕೂಡ ಹೋಗಿ, ನಾವೇನೋ ಅಲ್ಲದ ಪರಿಸ್ಥಿತಿಯಲ್ಲಿ ಒಂದು ಸ್ಥಳದಲ್ಲಿ ಕೂತು, ಯಾರೂ ನನ್ನನ್ನು ನೋಡ್ತಾ ಇಲ್ವೇ, ನನ್ನ ಚಿಂತಾ ಭಾರ ಇಷ್ಟೆಲ್ಲ ಹೊತ್ತು ಹೋಗಿದ್ದೇನೆ ಅಂತ ಮೂಲೆಯಲ್ಲಿ ಕೂತು ಪ್ರಾರ್ಥಿಸ್ತಾ ಇದ್ದೀರೋ, ಕರ್ತನನ್ನು ಗುರುತಿಟ್ಟು ಆಶೀರ್ವದಿಸ್ತಾ ಇದ್ದಾರೆ. ಎಲ್ಲರೂ ನಿನ್ನನ್ನು ಪ್ರೀತಿಸುವಂತೆ, ಎಲ್ಲಿ ಅವಮಾನವಾಗಿದೆಯೋ ಅಲ್ಲಿ ಮಾನ ಗೌರವ ನಿಮಗೆ ದೇವರು ಅನುಗ್ರಹಿಸ್ತಾ ಇದ್ದಾರೆ. ಇವತ್ತು ಒಂದು ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆ ಕರ್ತನ ಸುರಿಸುವುದಕ್ಕೆ ಆತನ ಕೃಪೆ ತೋರ್ತಾ ಇದ್ದಾರೆ. ಸ್ವಲ್ಪನೂ ಗಣನೆಗೆ ಬಾರದ ನಿನ್ನನ್ನೇ ದೇವರು ಹೇಳ್ತಾರೆ, ಈಗ ಎಲ್ಲರಿಂದ ಬಿಡಲ್ಪಟ್ಟ ಕಲ್ಲು, ಆ ಕಲ್ಲು ನಾನು ಮುಖ್ಯ ಕಲ್ಲಾಗಿ ಎತ್ತಿಟ್ಟಿದ್ದೇನೆ. ದೇವರು ಈ ಸಂದೇಶವನ್ನು ನಿನ್ನ ಬಳಿಗೆ ಕಳಿಸ್ತಾ ಇದ್ದಾರೆ. ನಿಮ್ಮನ್ನು ದೇವರು ಮುಖ್ಯ ಕಲ್ಲಾಗಿ ಉನ್ನತ ಸ್ಥಾನ ಮಾನ ಗೌರವದಲ್ಲಿ ಇಡುವಂಥ ಕೃಪೆ ದೇವರು ಕೊಡ್ತಾ ಇದ್ದಾರೆ. ಆಶೀರ್ವಾದ ಇದೇ ತಿಂಗಳಲ್ಲಿ ದೇವರು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಭಯಪಡಬೇಡ, ನಿರ್ಭಯವಾಗಿರ್ರಿ. ಯಾರು ನನ್ನ ಬಗ್ಗೆ ಏನು ಮಾತಾಡ್ತಾರೆ, ಯಾರು ನನ್ನನ್ನು ಏನೆಲ್ಲ ಹೇಳ್ತಾರೆ, ನಾನು ಎಷ್ಟೋ ಬೇಸರವಾಗಿದ್ದೇನೆ, ನಾನು ಚಿಂತಿಸ್ತಾ ಇದ್ದೇನೆ, ಆ ಚಿಂತೆ ದೇವರ ಮೇಲೆ ಹಾಕ್ರಿ. ಇಂದಿನಿಂದ ನೀವೊಂದು ಉನ್ನತ ಸ್ಥಾನ ಗೌರವ ಮಾನಕ್ಕೆ, ಸಂಪೂರ್ಣವಾದ ಆಶೀರ್ವಾದಕ್ಕೆ ದೇವರು ನಿಮ್ಮನ್ನು ಮಾರ್ಪಡಿಸ್ತಾ ಇದ್ದಾರೆ. ನಿನಗಾದ ಅವಮಾನವನ್ನು ತೊಲಗಿಸಿಬಿಟ್ಟು ಗೌರವ ಮಾನಗಳು ಸ್ಥಾನಗಳು ಕರ್ತನು ನಿನ್ನ ಮೇಲೆ ಸುರಿಸ್ತಾ ಇದ್ದಾರೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡುವ ತಿಂಗಳು ಈ ಜುಲೈ ತಿಂಗಳಲ್ಲಿ. ಹೇಗೆ ತುಂತರು ಮಳೆನೋ ಹಾಗೆ ಆಶೀರ್ವಾದದ ಮಳೆ ನಿಮ್ಮ ಮೇಲೆ ಸುರಿಯುತ್ತೆ. ಬೋರ್ಗರೆಯುವ ನೀರು ನೀವು ಹೇಳೋಕ್ಕೆ ಆಗಲ್ಲ ಅಂತ ಆಶೀರ್ವಾದದ ಬಾಗಿಲು ತೆರೆಯಲ್ಪಡ್ತಾ ಇದೆ. ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮ ಕುಟುಂಬದಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ಸಮಾಧಾನ ಇಲ್ವೋ? ಕರ್ತನ ನನ್ನ ಶಾಂತಿ ಸಮಾಧಾನದ ಆತ್ಮ ತುಂಬಿಸು ಅಂತ ಕೇಳು. ದೇವರು ಹೇಳ್ತಾರೆ, ಯೋಹಾನ 14:27ನೇ ವಾಕ್ಯ, ನಾನು ಶಾಂತಿಯನ್ನು ಬಿಟ್ಟು ಹೋಗಿದ್ದೇನೆ, ಅದು ನನ್ನಲ್ಲಿರುವ ಶಾಂತಿ, ಕ್ರಿಸ್ತನಲ್ಲಿರುವ ದೇವರಲ್ಲಿರುವ ಆ ಮಹಾಶಾಂತಿ, ಸಮಾಧಾನ. ಆತನ ಹೆಸರೇ ಸಮಾಧಾನ ಪ್ರಭು. ಆ ಸಮಾಧಾನ ಪ್ರಭು ನಿಮ್ಮ ಮನೆಯಲ್ಲಿ ಪ್ರವೇಶಿಸ್ತಾ ಇದ್ದಾರೆ, ನಿಮ್ಮ ಹೃದಯದಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ಎಂದೂ ಕಾಣದ ಸಮಾಧಾನ ನೀವು ಹೊಂದಿಕೊಳ್ತೀರಾ. ಎಲ್ಲರನ್ನ ಕ್ಷಮಿಸಿ ಪ್ರೀತಿಸ್ರಿ. ದೇವರ ಪ್ರೀತಿ ಅಪಾರವಾದ್ದು.
ಆ ಪ್ರೀತಿಯಲ್ಲಿ ಐಕ್ಯವಾಗ್ರಿ. ಕರ್ತನು ಸಮಾಧಾನದಿಂದ ತುಂಬ್ತಾ ಇದ್ದಾರೆ. ಎಲ್ಲಿ ಅವಮಾನನೋ ಅಲ್ಲಿ ಮಾನವನ ಕೊಡಿಸ್ತಾ ಇದ್ದಾರೆ. ಆರೋಗ್ಯ ಇಲ್ಲದೆ ಪರಿತಪಿಸ್ಕೊಂಡು ಕರ್ತನೇ ಯಾರ ಬಳಿ ಹೋಗಲಿ ಅಂತ ಇದ್ದೀರೋ, ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನ್ನ ಘನವೈದ್ಯ. ನನ್ನ ಬಾಸುಂಡಿಯಿಂದ ಅದನ್ನು ಗುಣ ಮಾಡ್ತೇನೆ. ನನ್ನ ಆ ಒಂದು ವ್ಯಾಧಿಯನ್ನು ನನ್ನ ಬಾಸುಂಡೆಯಾಗಿ ನಾನು ಹೊತ್ತು ತೀರಿಸಿದ್ದೇನೆ. ಹಿಂದೆ ನೀನು ಸ್ವಸ್ಥನಾಗ್ತಾ ಇದ್ದೀರಿ. ಈ ದಿನವೇ ದೇವರು ಅಪರಿಮಿತವಾದ ಆರೋಗ್ಯ, ಬಲವನ್ನು, ಹದ್ದಿಗೆ ಬರುವಂತೆ ಯೌವನವನ್ನು ಕರ್ತ ನಿನಗೆ ಅನುಗ್ರಹಿಸ್ತಾ ಇದ್ದಾರೆ. ಯಾವ ವಿದ್ಯಾಭ್ಯಾಸದಲ್ಲಿ ಮುಂದುವರಿರಿ ಹಾಗೆ ಯೋಚಿಸ್ತಾ ಇರೋ ಯೌವನಸ್ಥ ಸಹೋದರ ಸಹೋದರಿಯರಿಗೆ ನನ್ನ ಪ್ರಿಯರೇ, ದೇವರು ನಿಮ್ಮನ್ನು ಉನ್ನತ ಜ್ಞಾನ ಕೊಟ್ಟು, ಆತನ ಪರಿಮಿತವಾದ ಜ್ಞಾನ ಕೊಟ್ಟು, ನೀವು ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಾದ ಜ್ಞಾನ ಕೊಟ್ಟು ನಿಮ್ಮನ್ನೇ ಎಲ್ಲರ ಮಧ್ಯದಲ್ಲಿ ಹೆಚ್ಚು ಅಂಕ ತೆಗೆದುಕೊಳ್ಳುವಂತೆ ಸಹಾಯ ಮಾಡ್ತಾ ಇದ್ದಾರೆ. ಆಶೀರ್ವಾದ ಹೊಂದಿಕೊಳ್ಳೋಣ. ಕರ್ತನು ಈ ತಿಂಗಳಲ್ಲಿ ಒಂದು ಅಪರಿಮಿತವಾದ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಮೇಲೆ, ಪ್ರತಿಯೊಬ್ಬೊಬ್ಬರ ಮೇಲೂ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಪ್ರತಿಯೊಬ್ಬೊಬ್ಬರ ಮೇಲೆ ಆಶೀರ್ವಾದ. ದೇವರ ಅಬ್ರಹಾಮನ್ನೇನು ಹೇಳಿದರು, ಅಬ್ರಹಾಮ್ ನೀನೇ ಆಶೀರ್ವಾದ ನಿಧಿ, ನೀನು ಎಲ್ಲಿ ಹೋದರೂ ಆಶೀರ್ವಾದ, ನಿನ್ನ ಮೂಲಕ ಈ ಲೋಕದ ಜನರೆಲ್ಲರಿಗೂ ಆಶೀರ್ವಾದ. ಅದೆಷ್ಟು ದೊಡ್ಡದಾದ ಆಶೀರ್ವಾದದ ವ್ಯಕ್ತಿಯವನು. ಹಾಗೆ ನನ್ನ ಸ್ನೇಹಿತರೇ, ಈ ದಿನ ನಿಮ್ಮ ಮೇಲೆ ಅದೇ ಆಶೀರ್ವಾದ ಬರ್ತಾ ಇದೆ. ನೀನು ಆಶೀರ್ವಾದ ನಿಧಿಯಾಗಿ ಕರ್ತನು ಮಾರ್ಪಡಿಸ್ತಾ ಇದ್ದಾರೆ. ಆಶೀರ್ವಾದ ಹೊಂದಿಕೊಳ್ಳೋಣ. ದೇವರ ಅಪರಿಮಿತವಾದ ಆಶೀರ್ವಾದ ಈ ತಿಂಗಳಲ್ಲಿ ಕರ್ತನ ನನಗೆ ಅನುಗ್ರಹಿಸ್ತಾ ಇದ್ದಾರೆ. ಹೊಂದಿಕೊಳ್ಳ್ರಿ. ನನಗೆ ಈ ವಾಕ್ಯದಿಂದ, ಕರ್ತನ ಈ ಸಂದೇಶದಿಂದ ನನ್ನೊಟ್ಟಿಗೆ ಮಾತಾಡಿದ ತಂದೆ ನನ್ನನ್ನು ಆಶೀರ್ವದಿಸು ಅಂತ ಕೇಳ್ರಿ. ನೀನು ಆಶೀರ್ವದಿಸಿದ ಹೊರತು ನಾನೇನು ಬಿಡುವುದಿಲ್ಲ ಎಂಬುದಾಗಿ ಯಾಕೋಬನಂತೆ ಹೋರಾಟದಿಂದ ಬೇಡಿಕೊಳ್ಳ್ರಿ. ಕರ್ತನು ನಿಮ್ಮ ಮೇಲೆ ಆಶೀರ್ವಾದ ಸರಿಸ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ಈ ಜುಲೈ ತಿಂಗಳಲ್ಲಿ ನೀನು ಈ ತಿಂಗಳಲ್ಲಿ ನೀನು ಕೊಟ್ಟಂಥ ಈ ವೇದವಾಕ್ಯಕ್ಕಾಗಿ ನಾನು ಸ್ತೋತ್ರಿಸ್ತೇನಪ್ಪ. ನಿನ್ನ ಜನರು ನಿನ್ನ ಸಮಾಧಾನ ನಿವಾಸದಲ್ಲಿ, ಶಾಂತಿಯ ನಿವಾಸದಲ್ಲಿ, ಸಂತೋಷದಿಂದ ಉಲ್ಲಾಸದಿಂದ ಕುಣಿದಾಡುವ ದಿನಗಳು ಈ ತಿಂಗಳಲ್ಲಿ ಉಂಟಾಗಲಿ ಪ್ರಭುವೇ. ಅವರ ದುಃಖ ಎಲ್ಲ ಶಮನವಾಗಲಿ, ಅವರ ಚಿಂತೆಗಳೆಲ್ಲ ಅವರನ್ನು ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತೇನೆ. ವ್ಯಾಧಿ ನೀಗಲಿ ಯೇಸುವಿನ ನಾಮದಲ್ಲಿ, ಆರೋಗ್ಯ ತುಂಬಲಿ ಯೇಸುವಿನ ನಾಮದಲ್ಲಿ, ಬಲಹೀನತೆ ಬಿಟ್ಟು ಹೋಗಲಿ ಸ್ವಾಮಿ. ನಿನ್ನ ಬಲದಿಂದ ಅವರನ್ನು ತುಂಬಿ ಕಟ್ಟಿ ಎಬ್ಬಿಸು ಸ್ವಾಮಿ. ಎಲ್ಲಿ ಅವಮಾನವಲ್ಲಿ ಮಾನ ಗೌರವಗಳು ಹುಡುಕಿಕೊಂಡು ಬರಲಿ ರಾಜನೇ. ತಂದೆ, ಅವರು ಏನೇನು ಬೇಡಿಕೊಳ್ಳುತ್ತಿದ್ದಾರೋ ಅದು ಅನುಗ್ರಹಿಸು. ಜ್ಞಾನ ಇಲ್ಲದಂಥ ಒಂದೊಂದು ಯೌವನಸ್ಥ ಮಕ್ಕಳವರ ವಿದ್ಯಾಭ್ಯಾಸಕ್ಕಾಗಿ ಮೊರೆ ಇಡ್ತಾ ಇದ್ದಾರೋ, ಈಗಲೇ ಅವರ ಮೇಲೆ ನಿನ್ನ ಜ್ಞಾನದ ಆತ್ಮ ಸುರಿಸು ರಾಜನೇ. ಜ್ಞಾನಿಗಳಾಗಲಿ, ಉತ್ತಮ ಜ್ಞಾನಿಗಳಾಗಲಿ. ಮುಂದಿನ ವಿದ್ಯಾಭ್ಯಾಸವು ಉತ್ತಮ ಕೆಲಸಕ್ಕೂ ದೇವರೇ ಅವರು ಪ್ರಾರ್ಥಿಸ್ತಾ ಇದ್ದಾರೋ, ಓ ದೇವನೇ, ಆ ಬಾಗಿಲುಗಳು ತೆರೆಯಲ್ಪಡಲಿ ರಾಜ. ಅವರ ಆಲೋಚಿಸೋಕ್ಕಿಂತ ದೊಡ್ಡ ದೊಡ್ಡ ಕಾರ್ಯಗಳು ದೇವರೇ ಅನುಗ್ರಹಿಸು. ಉತ್ತಮ ಕೆಲಸ ಅವರಿಗೆ ಕೊಡು ಸ್ವಾಮಿ. ಆಶೀರ್ವದಿಸು. ಮುಪ್ಪಿನ ತಂದೆ ತಾಯಿಗಳನ್ನು ಆಶೀರ್ವದಿಸು. ಬಲಹೀನವಾದವರ ಶರೀರ ಬಲ ತುಂಬಿಸು. ಹದ್ದಿಗೆ ಬರುವಂತೆ ಅವರಿಗೆ ಯೌವನ ತಿರುಗಿ ಬರಮಾಡು. ರೋಗ ಬಾಧೆಯಲ್ಲಿ ಬಿದ್ದವರನ್ನು ಮುಟ್ಟಿ ಗುಣಪಡಿಸಿ ಎಬ್ಬಿಸು ರಾಜನೇ. ನಿನ್ನ ಬಾಸುಂಡೆದು ಸ್ವಸ್ಥವಾಗಲಿ. ನಿನ್ನಂಥ ಘನ ವೈದ್ಯ ಯಾರೂ ಇಲ್ಲ ತಂದೆ. ಅವರಿಗೆ ಆರೋಗ್ಯದಿಂದ ತುಂಬಿಸು. ಪರಿಶುದ್ಧಾತ್ಮನೇ, ಅವರು ಏನೇನು ಬೇಡಿಕೊಳ್ಳುತ್ತಿದ್ದಾರೋ ತಂದೆ, ಅದೆಲ್ಲವನ್ನು ಹೊಂದಿಕೊಳ್ಳಲಿ. ಕುಟುಂಬದಲ್ಲಿ ಸಮಾಧಾನ, ಐಕ್ಯತೆ, ಕಲ್ವಾರಿ ಪ್ರೀತಿ ತುಂಬಲಿ. ಒಬ್ಬರನ್ನೊಬ್ಬರು ಕ್ಷಮಿಸಿ ಪ್ರೀತಿಸೋ ಆತ್ಮ ತುಂಬಿಸು ರಾಜ. ವೈರತ್ವವನ್ನು ಕರ್ತನೆ, ಒಂದೊಂದು ವೈರ್ಯ ಪಿಡುಗುಗಳು, ದುಷ್ಟನ ಪಿಚಾಚಿಯ ತಂತ್ರೋಪಾಯಗಳ ಕುಟುಂಬದಲ್ಲಿ ಬಾಧಿಸ್ತಾ ಇರುವಂಥ ಎಲ್ಲ ದುರಾತ್ಮನ ಆಳ್ವಿಕೆ, ದೆವ್ವಗಳ ಕ್ರಿಯೆಗಳು, ಮಾಟ ಮಂತ್ರ ಶಕ್ತಿಯ ಕಾರ್ಯಗಳು ಇಂದು ಲಯವಾಗಲೇ ಯೇಸುವಿನ ನಾಮದಲ್ಲಿ. ಯು ಫೈರ್ ಮಾಸ್ಟರ್ ಇನ್ ದ ನೇಮ್ ಆಫ್ ಜೀಸಸ್ ನೇಮ್. ಯು ಬ್ಲೆಸ್ ಹೋಲಿ ಸ್ಪಿರಿಟ್. ಅಪ್ಪ ಅವರನ್ನು ಆಶೀರ್ವದಿಸು. ಸಮಾಧಾನ ಹೊಂದಲಿ.
ದೈವಿಕ ಶಾಂತಿ ನೆಲೆಸಲಿ, ಆರೋಗ್ಯದಿಂದ ತುಂಬಲ್ಪಡಲಿ. ಏನೇನು ಬೇಡುತ್ತಿದ್ದಾರೋ ತಂದೆ ಅದೆಲ್ಲ ಹುದುವಾಕೊಡು. ಅವರ ಸಾಲ ತೀರಿಸಲ್ಪಡಲಿ. ಅಭಿವೃದ್ಧಿ 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 ಆಶೀರ್ವಾದ ತುಂಬಲಿ. ಅವರ ಹೊಲ ಗದ್ದೆಗಳಲ್ಲೆಲ್ಲವೂ ಸಮೃದ್ಧಿ ವೃಷ್ಟಿ ಬರಲಿ. ಅಬ್ರಹಾಮನನ್ನ ಕುರಿತು ನೀನು ಹೇಳಿದ ವಾಕ್ಯದಂತೆ ನೀನೇ ಆಶೀರ್ವಾದ ನಿಧಿ. ಹೌದಪ್ಪ, ಅವರು ಆಶೀರ್ವಾದ ನಿಧಿಯಾಗಿ ಮಾರ್ಪಡಲಿ. ಅಪರಿಮಿತವಾದ ಆಶೀರ್ವಾದ ಈಗ ನಿನ್ನ ಮಕ್ಕಳ ಮೇಲೆ ಸುರಿಸಿದ್ದೀರ, ಅದಕ್ಕಾಗಿ ಸ್ತೋತ್ರಮಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮುಂಗಾರು ಮಳೆ ಹಿಂಗಾರು ಮಳೆಯಂತೆ ನಿನ್ನ ಆತ್ಮರವರನ್ನು ಆವರಿಸಿಕೊಳ್ಳಲಿ. ತಂದೆಯೇ, ನೀನು ಆಶೀರ್ವಾದ ಮಾಡಿದ್ದಕ್ಕಾಗೊಂದನೆ. ನೀನೇ ಅವರನ್ನು ಕೈ ಹಿಡಿದು ನಡೆಸು. ಎಲ್ಲ ಮಹಿಮೆ ನಿನಗೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ.